ದೇಶದಾದ್ಯಂತ ನಾಳೆಯಿಂದ 4 ದಿನಗಳು ಬ್ಯಾಂಕ್ಗಳು ಬಂದ್ ಆಗಲಿವೆ. ದೇಶದಾದ್ಯಂತ ನಾಳೆಯಿಂದ 4 ದಿನಗಳು ಬ್ಯಾಂಕ್ಗಳು ಬಂದ್. ಗ್ರಾಹಕರು ಬ್ಯಾಂಕ್ಗಳಲ್ಲಿ ಕೆಲಸ ಇದ್ರೆ ಹಿಂದೆ ಮುಗಿಸಿಕೊಳ್ಳಬೇಕಾಗತ್ತೆ. ನಾಳೆಯಿಂದ ಜನವರಿ 27ರವರೆಗೂ ಕೂಡ ಸರ್ಕಾರಿ ಬ್ಯಾಂಕ್ಗಳು ಬಂದ್ ಆಗಿರ್ತವೆ. ನಾಳೆ 2ನೇ ಶನಿವಾರ, ಜನವರಿ 25ರಂದು ಭಾನುವಾರ ಹಾಗೂ ಜನವರಿ 26ರಂದು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸರ್ಕಾರಿ ಬ್ಯಾಂಕ್ಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಜನವರಿ 27ರಂದು ದೇಶದಾದ್ಯಂತ ಬ್ಯಾಂಕ್ ನೌಕರರಿಂದ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ಹಾಗಾಗಿ ನಾಳೆಯಿಂದ ಸತತ 4 ದಿನಗಳು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುವುದಿಲ್ಲ. ವಾರಕ್ಕೆ 5 ದಿನ ಕೆಲಸ ನಿಯಮ ಜಾರಿಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಜನವರಿ 27ರಂದು ಕೆಲಸವನ್ನ ಬಹಿಷ್ಕರಿಸಿ ಧರಣಿಯನ್ನ ನಡೆಸೋದಕ್ಕೆ ಬ್ಯಾಂಕ್ ನೌಕರರು ಸಿದ್ಧವಾಗಿದ್ದಾರೆ. ದೇಶದಾದ್ಯಂತ ನಾಳೆಯಿಂದ 4 ದಿನ ಬ್ಯಾಂಕ್ಗಳು ಇರೋದಿಲ್ಲ, ಬಂದ್ ಆಗಿರ್ತವೆ. ಗ್ರಾಹಕರು ಬ್ಯಾಂಕ್ಗಳಲ್ಲಿ ಕೆಲಸ ಏನಾದ್ರೂ ಇದ್ರೆ, ಏನಾದ್ರೂ ದುಡ್ಡನ್ನ ತೆಗೆದುಕೊಳ್ಬೇಕು ಅನ್ನುವ ಆಲೋಚನೆಗಳು ಅಥವಾ ಬೇರೆ ಏನಾದ್ರೂ ಇದ್ರೆ ಅದನ್ನ ಹಿಂದೆ ಮುಗಿಸ್ಕೊಳ್ಬೇಕಾಗತ್ತೆ. ನಾಳೆಯಿಂದ ಜನವರಿ 27ರವರೆಗೂ ಕೂಡ ಸರ್ಕಾರಿ ಬ್ಯಾಂಕ್ಗಳು ಬಂದ್ ಆಗಿರ್ತವೆ. ನಾಳೆ 2ನೇ ಶನಿವಾರ, ಅದೇ ರೀತಿಯಾಗಿ ಜನವರಿ 25ರಂದು ಭಾನುವಾರ, ಇನ್ನು ಈ ಜನವರಿ 26 ಗಣರಾಜ್ಯೋತ್ಸವ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆ ಒಂದು ಸಂದರ್ಭದಲ್ಲಿ ರಜೆ ಇದ್ದೇ ಇರುತ್ತೆ ಬ್ಯಾಂಕ್ಗಳಿಗೆ. ಈ ಹಿನ್ನೆಲೆಯಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಜನವರಿ 27ರಂದು ದೇಶದಾದ್ಯಂತ ಬ್ಯಾಂಕ್ ನೌಕರರಿಂದ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ಯಾಕಂತ ಅಂದ್ರೆ ಈಗಾಗಲೇ ಡ್ಯೂಟಿ ಅವರ್ಸ್ ಜಾಸ್ತಿ ಆಗಿದೆ, ಅದನ್ನ 5 ಗಂಟೆಗೆ ಇಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆಯಿಂದ ಸತತವಾಗಿ 4 ದಿನ ಬ್ಯಾಂಕ್ಗಳು ಕಾರ್ಯವನ್ನ ನಿರ್ವಹಿಸೋದಿಲ್ಲ. ವಾರಕ್ಕೆ 5 ದಿನ ಕೆಲಸ ನಿಯಮವನ್ನ ಮಾಡಬೇಕು, ಅದನ್ನ ಜಾರಿ ತರಬೇಕು ಅಂತ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ಜನವರಿ 27ರಂದು ಕೆಲಸವನ್ನ ಬಹಿಷ್ಕರಿಸಿ ಧರಣಿಯನ್ನ ನಡೆಸೋದಕ್ಕೆ ಬ್ಯಾಂಕ್ ನೌಕರರು ಮುಂದಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ 4 ದಿನಗಳು ಬ್ಯಾಂಕ್ ಓಪನ್ ಇರೋದಿಲ್ಲ, ಬಂದ್ ಆಗಿರ್ತವೆ. ಜನಸಾಮಾನ್ಯರು, ಗ್ರಾಹಕರು ಕೂಡ ಏನಾದ್ರೂ ಬೇಕು, ಕೆಲಸ ಇತ್ತು ಬ್ಯಾಂಕ್ನಲ್ಲಿ ಅಂತ ಅಂದ್ರೆ ಅದನ್ನ ಈಗಲೇ ಮುಗಿಸ್ಕೊಂಡ್ರೆ ಉಚಿತವಾಗತ್ತೆ. ಈಗಲೇ ಮುಗಿಸ್ಕೊಂಡ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂತ ಅಂದ್ರೆ ಇವತ್ತು ಒಂದೇ ದಿನ ಇರುವಂಥದ್ದು. ಹಿಂದೆ ಬ್ಯಾಂಕ್ಗಳಿಗೆ ಭೇಟಿಯನ್ನ ಕೊಡಿ, ನಿಮ್ಮ ಕೆಲಸಗಳೇನಾದ್ರೂ ಇದ್ರೆ ಮುಗಿಸ್ಕೊಳ್ಳಿ. ದೇಶದಾದ್ಯಂತ 4 ದಿನಗಳು ಬ್ಯಾಂಕ್ಗಳು ರಜೆಯಲ್ಲಿರೋದ್ರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ATM ಎಂದಿನಂತೆ ಕಾರ್ಯನಿರ್ವಹಿಸ್ತವೆ, ಆದರೂ ಕೂಡ ಬ್ಯಾಂಕ್ಗಳಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ತೊಂದರೆಗಳಾಗಿರ್ಬೋದು, ಅಥವಾ ಏನೋ ಒಂದಿದೆ, ಕೆಲಸ ಇದೆ, ಹೆಚ್ಚಿನ ದುಡ್ಡನ್ನ ತೆಗೆದುಕೊಳ್ಬೇಕು ಅನ್ನೋದಿದೆ, ಎಲ್ಲ ಆಲೋಚನೆಗಳೇನಾದ್ರೂ ಇದ್ರೆ ಹಿಂದೆ ಮುಗಿಸ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಮುಂದೆ ಬರುವಂತಹ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4 ದಿನಗಳು ಕೂಡ ಬ್ಯಾಂಕ್ಗಳು ಕಾರ್ಯವನ್ನ ನಿರ್ವಹಿಸೋದಿಲ್ಲ. ವಾರಕ್ಕೆ 5 ದಿನ ಕೆಲಸ ನಿಯಮ ಜಾರಿಗೆ ಆಗ್ರಹಿಸಿ ಮಂಗಳವಾರ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ಜನವರಿ 27ರಂದು ಕೆಲಸವನ್ನ ಬಹಿಷ್ಕರಿಸಿ ಧರಣಿಯನ್ನ ನಡೆಸೋದಕ್ಕೆ ಬ್ಯಾಂಕ್ ನೌಕರರು ಮುಂದಾಗಿದ್ದಾರೆ.